ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಚಾರ ಬುಧ ಗ್ರಹದ ಬಗ್ಗೆ. ಇಂಗ್ಲಿಷ್ ನಲ್ಲಿ ಮರ್ಕ್ಯುರಿ ಅಂತೀವಲ್ಲ, ಬುಧ ಗ್ರಹದ ಬಗ್ಗೆ ವೇದವ್ಯಾಸರು ಈ ರೀತಿ ಶ್ಲೋಕವನ್ನು ಹೇಳಿದ್ದಾರೆ. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಈ ಶ್ಲೋಕದಲ್ಲಿ ಬುಧ ಗ್ರಹದ ಗುಣಗಳನ್ನು ತುಂಬಾ ಸುಂದರವಾಗಿ ವರ್ಣಿಸಲಾಗಿದೆ. ರೂಪೇಣ ಅಪ್ರತಿಮಂ, ಮ್ಯಾಚ್ಲೆಸ್ ಇನ್ ಬ್ಯೂಟಿ, ಅಂದರೆ ಅತ್ಯಂತ ಸುಂದರ ರೂಪ ಉಳ್ಳವನು. ಸೌಮ್ಯಂ ಸೌಮ್ಯ ಗುಣೋಪೇತಂ, ಮೃದುವಾದ ವ್ಯಕ್ತಿತ್ವ, ಸಾಧು ಸ್ವಭಾವ, ಬೇಸಿಕಲಿ ಜೆಂಟಲ್ ನೇಚರ್ ಅಂಡ್ ಕ್ವಾಲಿಟೀಸ್. ಸೌಮ್ಯಂ ಇಲ್ಲಿ ಸೋಮ ಅಂದರೆ ಚಂದ್ರನ ಮಗ. ಮೃದುವಾದ ವ್ಯಕ್ತಿತ್ವ ಚಂದ್ರನಿಂದ ಬಂದಿದೆ. ಅದೇ ರೀತಿ ಸೌಮ್ಯ ಗುಣ, ಜೆಂಟಲ್ ನೇಚರ್ ಆರ್ ನೋಬಲ್ ಕ್ವಾಲಿಟೀಸ್ ಅಂದರೆ ಉನ್ನತ ಗುಣಲಕ್ಷಣಗಳು, ಅದರಲ್ಲಿ ಬುದ್ಧಿಮತ್ತೆ, ಇಂಟೆಲಿಜೆನ್ಸ್, ವಾಕ್ಚಾತುರ್ಯ, ವಿವೇಕ, ತರ್ಕ, ಲಾಜಿಕಲ್ ರೀಸನಿಂಗ್ ಸೂಚಿಸುತ್ತದೆ. ಅದು ಕನ್ಯಾ ಮತ್ತೆ ಮಿಥುನ ರಾಶಿ ಅಧಿಪತಿ ಬುಧ ಗ್ರಹದ ಶಕ್ತಿ. ಸೂರ್ಯ ಆರೋಗ್ಯಕಾರಕನು, ಚಂದ್ರನು ಮನೋಕಾರಕನಾದರೆ ಚಂದ್ರನ ಮಗ ಬುಧನು ಬುದ್ಧಿಕಾರಕ. ನಿಮ್ಮ ಜಾತಕದಲ್ಲಿ ಬುಧ ಗ್ರಹ ಬಲವಾಗಿದ್ದರೆ ಮಾತಿನಲ್ಲಿ ಪ್ರಭಾವ, ಓದಿನಲ್ಲಿ ಆಸಕ್ತಿ, ವ್ಯವಹಾರದಲ್ಲಿ ಲಾಭ ಅಂದರೆ ಬಿಸಿನೆಸ್ ನೆಗೋಸಿಯೇಷನ್ಸ್, ಟ್ರೇಡ್ ವ್ಯಾಪಾರದಲ್ಲಿ ಉಪಯೋಗಕ್ಕೆ ಬರುತ್ತೆ. ಆದರೆ ನಿಮ್ಮ ಜಾತಕದಲ್ಲಿ ಬುಧ ಗ್ರಹ ದುರ್ಬಲವಾಗಿದ್ದರೆ ತೀರ್ಮಾನಗಳಲ್ಲಿ ಗೊಂದಲ, ಕನ್ಫ್ಯೂಷನ್ ಅಂಡ್ ಡಿಸಿಷನ್ ಮೇಕಿಂಗ್, ಹೆಚ್ಚು ಚಿಂತೆ, ಅಸ್ಪಷ್ಟ ಮಾತು, ಅನ್ಕ್ಲಿಯರ್ ಸ್ಪೀಚ್, ಮೆಮರಿ ಕಡಿಮೆಯಾಗುತ್ತದೆ, ಗಣಿತ ಮತ್ತು ತರ್ಕದ ವಿಷಯಗಳು ಕಠಿಣವಾಗುತ್ತವೆ, ನರಗಳ ಸಮಸ್ಯೆ, ನರ್ವಸ್ ಡಿಸಾರ್ಡರ್ಸ್, ನಿದ್ದೆ ಸಮಸ್ಯೆಗಳು, ಹೊಟ್ಟೆ ಅಜೀರ್ಣ, ಡೈಜೆಸ್ಟಿವ್ ಇಶ್ಯೂಸ್. ಇದಕ್ಕೆ ಪರಿಹಾರ ಏನು? ವಿಷ್ಣು ಅಷ್ಟೋತ್ರ ಶತನಾಮಾವಳಿ और ವಿಷ್ಣು ಸಹಸ್ರನಾಮ ಇದೆಲ್ಲ ಬುಧ ಗ್ರಹ ಸಮಸ್ಯೆಗೆ ಪರಿಹಾರ. ಇದಕ್ಕಿಂತಲೂ ಸರಳವಾದ, ಅಷ್ಟೇ ಪ್ರಬಲವಾದ ಶ್ಲೋಕ ಇದೆ. ಹೌದು, ಒಂದು ಪ್ರಬಲವಾದ ಶ್ಲೋಕ ಇದೆ. ಈ ಸರಳ ಶ್ಲೋಕ ಕೈಲಾಸದಲ್ಲಿ ಶಿವ ಪಾರ್ವತಿಗಳ ಸಂಭಾಷಣೆಯಿಂದ ಬಂದಿರುವ ಶ್ಲೋಕ. ಪಾರ್ವತಿ ಉವಾಚ ಕೇನೋಪಾಯನ ಲಘುನ ವಿಷ್ಣು ನಾಮ ಸಹಸ್ರಕಂ ಪಠ್ಯತೆ ಪಂಡಿತ ನಿತ್ಯಂ ಶ್ರೋತುಂ ಇಚ್ಛಾಮ್ಯಹಂ ಪ್ರಭೋ. ಪಾರ್ವತಿ ಈ ರೀತಿ ಕೇಳುತ್ತಾಳೆ, ಪ್ರಭೋ, ಪಂಡಿತರು ಪ್ರತಿದಿನವೂ ವಿಷ್ಣು ಸಹಸ್ರನಾಮವನ್ನು ಯಾವ ಸರಳ ವಿಧಾನದಿಂದ ಓದುವರು? ನಾನು ಅದನ್ನು ಕೇಳಲು ಇಚ್ಛಿಸುತ್ತೇನೆ. ಈಶ್ವರ ಉವಾಚ, ಈಶ್ವರನು ಹೇಳಿದನು, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ರಾಮ ಎಂಬ ಹೆಸರನ್ನು 3 ಬಾರಿ ಜಪಿಸಿದರೆ ಅದು ವಿಷ್ಣು ಸಹಸ್ರನಾಮ ಜಪದ ಸಮಾನ ಫಲವನ್ನು ನೀಡುತ್ತದೆ. ಇದು ಬುಧ ಗ್ರಹದ ಬಗ್ಗೆ ವಿಚಾರ. ಮುಂದಿನ ವಾರ ಇನ್ನೊಂದು ಗ್ರಹ ಬಗ್ಗೆ ಮಾತಾಡೋಣ. ಧನ್ಯವಾದಗಳು.